ಅನುದಿನದ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ನಮ್ಮನ್ನು ನಡೆಸುವಾತನು. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ನಮ್ಮ ಜೀವನ ಹೇಗಿದೆ ಅಂತ ನೋಡುವಾಗ ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ ಇದೆ. ಆ ಜೀವನ ನೋಡುವಾಗ ಕೆಟ್ಟದ್ದೇ. ಆ ಜೀವನದಲ್ಲಿ ಅಂದರೆ ಅಂಧಕಾರದ ದೊರೆತನದಲ್ಲಿ ಜೀವಿಸುವಂಥ ಈ ಲೋಕ ಕೆಟ್ಟದರಲ್ಲಿ ನಡೀತಾ ಇದೆ. ಕೆಟ್ಟದ್ದು ಮಾಡುವುದರಲ್ಲಿ ಮುಂದಿದೆ. ಒಳ್ಳೆಯದನ್ನು ಅವರು ಯೋಚಿಸಲ್ಲ. ಆದರೆ ಅಂಧಕಾರದಿಂದ ಬಿಡಿಸಲ್ಪಟ್ಟು ಬೆಳಕಿನಲ್ಲಿ ಸೇರಿಸಲ್ಪಟ್ಟಂಥ ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತೇನಂತ ನೋಡುವಾಗ, ದೇವರು ನಮ್ಮನ್ನು ನಡೆಸುವಂಥದ್ದು. ಯಾವ ರೀತಿ ನಡೆಸುವಂಥದ್ದು? ಆತ್ಮಿಕವಾಗಿ ನಡೆಸುವಂಥದ್ದು. ಅದು ಹೇಗೆ, ಅದು ಯಾವ ರೀತಿ ಅಂತ ಒಂದ್ಸಾರಿ ಗಮನಿಸುವಾಗ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಅಂದರೆ ಕತ್ತಲೆಯಲ್ಲಿ ನಡೆಯದೆ ಅಂದರೆ ಯೇಸು ಕ್ರಿಸ್ತರ ಒಂದು ಬೆಳಕಿನಲ್ಲಿ ಬಂದಂಥ ಭಕ್ತರು ಎಲ್ಲಿ ನಡೀತಾರೆ? ಬೆಳಕಿನಲ್ಲಿ ನಡೀತಾರೆ. ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೀತಾರೆ. ಯಾರು ನಡೆಸ್ತಾರೆ ಆ ಮಾರ್ಗದಲ್ಲಿ? ದೇವರು ನಡೆಸ್ತಾರೆ. ದೇವರು ನಡೆಸುವಂಥದ್ದು. ಆ ನಡೆಯುವಂತಹ ಸಮಯದಲ್ಲಿ ಈ ಲೋಕದಲ್ಲಿ ಶೋಧನೆ, ಈ ಲೋಕದಲ್ಲಿ ಕಷ್ಟಗಳು, ಈ ಲೋಕದಲ್ಲಿ ತೊಂದರೆಗಳು ಬರ್ತಾ ಇರುತ್ತೆ. ಬಂದಾಗ ನಾವು ಅಲ್ಲೇ ನಿಂತ್ಕೊಳ್ತೀವಿ ಪ್ರಿಯರೇ. ಶೋಧನೆಗಳು ಬಂದಾಗ, ಕಷ್ಟಗಳು ಬಂದಾಗ ಅಲ್ಲಿ ನಿಂತ್ಕೊಳ್ತೀವಿ. ಅಂದರೆ ಮುಂದೆ ಪ್ರಯಾಣ ಮಾಡೋದಕ್ಕೆ ಇಷ್ಟಪಡಲ್ಲ. ಮತ್ತೆ ಹಿಂಜರಿತಾ ಇರ್ತೀವಿ. ಆತ್ಮಿಕವಾಗಿ ಮುಂದೆ ನಡೆಯೋದಕ್ಕೆ, ಆತ್ಮಿಕವಾಗಿ ಜೀವಿಸೋದಕ್ಕೆ ಇಷ್ಟಪಡಲ್ಲ. ಕಷ್ಟಗಳು ತೊಂದರೆಗಳು ಬಂದಾಗ ಮತ್ತೆ ಅಂಧಕಾರದಲ್ಲಿ ಬೀಳೋದಕ್ಕೆ, ಅಂಧತ್ವದಲ್ಲಿ, ಕತ್ತಲೆಯ ಸಾಮ್ರಾಜ್ಯದಲ್ಲಿ ಬೀಳುವುದಕ್ಕೆ, ಅದರಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತಾ ಇರ್ತೀವಿ ಲೋಕದ ರೀತಿಯಲ್ಲಿ. ಆದರೆ ಆ ರೀತಿ ನಾವು ಮಾಡಿಕೊಡುದು. ದೇವರಿಗೆ ಒಳಪಟ್ಟಾಗ, ವಿಧೇಯರಾದಾಗ ದೇವರು ನಮ್ಮ ಜೊತೆಯಲ್ಲಿದ್ದು ನಡೆಸುವಂಥದ್ದು. ನಾವು ಅವರಿಗೆ ವಿಧೇಯರಾಗಬೇಕು, ಅವರ ಮಾತಿಗೆ ಒಳಪಡಬೇಕು. ಒಳಪಟ್ಟಾಗ ದೇವರು ನಮ್ಮನ್ನ ನಡೆಸ್ತಾರೆ ಅಂತೆ. ನೋಡಿ ವಚನಗಳು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 23ನೇ ಅಧ್ಯಾಯ, ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ ಗ್ರಂಥ 23ನೇ ಅಧ್ಯಾಯ 1ನೇ ವಚನದಿಂದ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲಿಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ನೀತಿ ಮಾರ್ಗಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ನಾವು ಈ ಲೋಕದಲ್ಲಿ ಸ್ವಲ್ಪ ಕಷ್ಟ ಬಂದಾಗ, ಸ್ವಲ್ಪ ಬಾಧೆ ಇದ್ದಾಗ, ದುಃಖ ಇದ್ದಾಗ ದೇವರನ್ನ ಬಿಟ್ಟು ಬಿಡ್ತಾ ಇರ್ತೀವಿ, ದೇವರನ್ನ ಮರಿತಾ ಇರ್ತೀವಿ. ಎಂದಿಗೂ ಮರಿಬಾರ್ದು. ದೇವರು ಮಾಡಿರುವಂಥ ಪ್ರತಿಯೊಂದನ್ನು ಕೂಡ ನೆನೆಸಿಕೊಂಡು ಆತನ ಸಹವಾಸದಲ್ಲಿದ್ದಾಗ ಆತನು ನಮ್ಮನ್ನು ನಡೆಸ್ತಾನೆ. ಆತನು ನಡೆಸುವಾತನು, ಆತನು ಕಾಪಾಡುವಾತನು, ಆತನು ಕಾಯುವಾತನು. ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇರಲಿ, ಪ್ರತಿ ಭಕ್ತರ ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ ಎಲ್ಲರಿಗೂ ಜೊತೆಯಾಗಿದ್ದು ನಡೆಸಿದ್ದಾರೆ. ಮತ್ತೆ ನನ್ನನ್ನು ದೇವರು ಕೈ ಬಿಡ್ತಾರ? ದೇವ್ರನ್ನ ನಂಬಿರುವಂಥ ಭಕ್ತರಾಗಿರುವಂಥ ನನ್ನನ್ನು ದೇವ್ರು ಕೈ ಬಿಡ್ತಾರ? ದೇವರು ಎಂದಿಗೂ ಕೈ ಬಿಡಲ್ಲ. ಸ್ವಲ್ಪ ಕಾಲ ನೋಡ್ತಾರೆ, ಸ್ವಲ್ಪ ಕಾಲ ಪರೀಕ್ಷೆ ನಡೀಬೋದು, ಸೈತಾನನ್ನು ಶೋಧಿಸ್ಬೋದು. ಯಾವುದೇ ಸಂದರ್ಭದಲ್ಲೂ ಕೂಡ ದೇವ್ರು ಮಾತ್ರ ಕೈ ಬಿಡಲ್ಲ. ದೇವರು ಖಂಡಿತವಾಗಿ ಜೊತೆಯಾಗಿದ್ದು ನಡೆಸ್ತಾರೆ, ಕಾಪಾಡ್ತಾರೆ, ಕಾಯ್ತಾರೆ. ಅಂತ ದೇವರಿಗೆ ನಾವು ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನಡ್ಕೋಬೇಕು. ಭಕ್ತಿ ಇಲ್ಲದೆ ಇದ್ದಾಗ, ಲೋಕದ ಆಸೆಯಲ್ಲಿ, ಲೋಕದ ಪಾಪದಲ್ಲಿ ಬಿದ್ದಾಗ ದೇವರು ಎಚ್ಚರಿಸ್ತಾರೆ, ದೇವರು ಕಾಪಾಡ್ತಾರೆ, ಎಚ್ಚರಿಸ್ತಾರೆ. ದೇವರಿಗೆ ಒಳಪಟ್ಟು ವಿಧೇಯರಾಗಿ ಬದುಕಿದಾಗ ಜೊತೆಯಾಗಿದ್ದು ನಡೆಸ್ತಾರೆ. ಆತನು ಜೊತೆಯಾಗಿದ್ದು ನಡೆಸ್ತಾರೆ.
ಸಮಸ್ಯೆಗಳನ್ನೋದು ಪ್ರತಿ ಮನುಷ್ಯರಿಗಿರುತ್ತೆ. ದುಃಖ, ಬಾಧೆ, ವೇದನೆ ಎಲ್ಲರಿಗಿರುತ್ತೆ. ಅದೇ ಸಮಯದಲ್ಲಿ ದುಃಖ, ಬಾಧೆ, ವೇದನೆ ಇದ್ದಂಥ ಆ ಸಮಯದಲ್ಲಿ ನಿನ್ನ ತಂದೆಯಾದ ದೇವರ ಬಳಿಯಲ್ಲಿ ನೀನು ಧ್ಯಾನ ಮಾಡು, ದೇವರ ವಾಕ್ಯಗಳನ್ನು ನೀನು ಧ್ಯಾನಿಸು, ದೇವರ ವಾಕ್ಯಕ್ಕೆ ನೀನು ವಿಧೇಯನಾಗು, ಭಕ್ತಿಯಿಂದ ನಡುಕೋ. ಅವಾಗ ದೇವರು ಜೊತೆಯಾಗಿದ್ದು ನಿನ್ನನ್ನು ಕಾಪಾಡುತ್ತಾನೆ, ನಡೆಸ್ತಾನೆ. ಪ್ರತಿಯೊಬ್ಬರ ಭಕ್ತರನ್ನು ನಡೆಸಿರುವಂಥ ದೇವರು ನಿನ್ನನ್ನು ಕೈ ಬಿಡ್ತಾರಾ? ಇಲ್ಲ. ಆದ್ದರಿಂದ ನಮ್ಮನ್ನು ನಡೆಸುವಾತನು, ನಮ್ಮನ್ನು ಕಾಯುವಾತನು, ನಮ್ಮನ್ನು ಕಾಪಾಡುವಾತನು ತಂದೆಯಾದ ದೇವರಿರುವಾಗ ಭಯಪಡಬೇಕಾ? ಭಯಪಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಆತನನ್ನು ನೆನೆಸಿಕೊಂಡು ಆತನ ಧ್ಯಾನದಲ್ಲಿ, ದೇವರ ಸಹವಾಸದಲ್ಲಿ ಇದ್ದು ನಾವು ಜೀವಿಸೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ, ಅವರು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ತಂದೆ ನಿಮ್ಮ ದೂತರನ್ನು ಕಾವಲಿಗಿಟ್ಟು ಕಾಪಾಡಿ, ನಿಮ್ಮ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ನಿಮ್ಮ ಸಹವಾಸದಲ್ಲಿ ಜೀವಿಸುವಂತೆ, ಭಕ್ತಿಯಿಂದ ಜೀವಿಸುವಂತೆ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.